ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಪರಿಸರ ವ್ಯವಸ್ಥೆಯಲ್ಲಿನ ವಿಭಜಕಗಳು ಸಾವಯವ ವಸ್ತುಗಳನ್ನು ಅಜೈವಿಕ ರೂಪಗಳಾಗಿ ಪರಿವರ್ತಿಸುತ್ತವೆ. ಪರಿಸರ ವ್ಯವಸ್ಥೆಯಲ್ಲಿನ ವಿಭಜಕಗಳು ಸಾವಯವ ವಸ್ತುಗಳನ್ನು ಅಜೈವಿಕ ರೂಪಗಳಾಗಿ ವಿಭಜಿಸುತ್ತವೆ. ಪರಿಸರ ಎಂಬುದು ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಒಳಗೊಂಡಿರುವ ವ್ಯವಸ್ಥೆಯಾಗಿದೆ. ಪರಿಸರ ವಿಜ್ಞಾನವು ವಿಜ್ಞಾನದ ಒಂದು ಶಾಖೆಯಾಗಿದ್ದು, ಪರಿಸರದ ಮೇಲಿನ ಮಾನವ ಚಟುವಟಿಕೆಗಳ ಪರಿಣಾಮವನ್ನು ಅಧ್ಯಯನ ಮಾಡುತ್ತದೆ. 2 is the right answer. ಈ ಕೆಳಗಿನ ಯಾವ ಸಮಿತಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿತು? ಬಲವಂತ ರಾಯ್ ಮೆಹ್ತಾ ಸಮಿತಿ. 1952ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಆರಂಭಿಸಿತು. ಈ ಯೋಜನೆಯ ಬಗ್ಗೆ ಅಧ್ಯಯನ ನಡೆಸಲು ಬಲವಂತ ರಾಯ್ ಮೆಹ್ತಾ ಕಮಿಟಿಯನ್ನು 1957ರಲ್ಲಿ ರಚಿಸಲಾಯಿತು. ಈ ಸಮಿತಿಯು ಭಾರತದಲ್ಲಿ 3 ಹಂತದ ಪಂಚಾಯಿತಿಗಳನ್ನು ರಚಿಸಲು ಶಿಫಾರಸು ನೀಡಿತು. ಅವುಗಳೆಂದರೆ ಗ್ರಾಮ ಪಂಚಾಯಿತಿ, ಬ್ಲಾಕ್ ಮಟ್ಟದ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. 2 is the right answer. ಭಾರತದ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಯಾರು ಕರೆಯುತ್ತಾರೆ? ಭಾರತದ ರಾಷ್ಟ್ರಪತಿಗಳು. ಸಂವಿಧಾನದ 108ನೇ ವಿಧಿ ಅನ್ವಯ ರಾಜ್ಯಸಭೆ ಮತ್ತು ಲೋಕಸಭೆಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಅದನ್ನು ಬಗೆಹರಿಸಲು ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ. ಇದರ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ವಹಿಸುತ್ತಾರೆ. 3 is the right answer. ಜಾರ್ಖಂಡ್ ಈ ಕೆಳಗಿನ ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಮಧ್ಯಪ್ರದೇಶ. ಜಾರ್ಖಂಡ್ ರಾಜ್ಯವು ಬಿಹಾರ, ಪಶ್ಚಿಮ ಬಂಗಾಳ, ಒಡಿಶಾ, ಛತ್ತೀಸ್ಗಢ ಮತ್ತು ಉತ್ತರ ಪ್ರದೇಶ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಆದರೆ ಆಯ್ಕೆಗಳ ಪ್ರಕಾರ ಮಧ್ಯಪ್ರದೇಶ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿಲ್ಲ. 4 is the right answer. ಕೇಂದ್ರಾಡಳಿತ ಪ್ರದೇಶವೆಂದು ಪ್ರತಿನಿಧಿಸುವುದು? ಸಂಸತ್ತಿನ ಉಭಯ ಸದನಗಳು. ಭಾರತದಲ್ಲಿನ 8 ಕೇಂದ್ರಾಡಳಿತ ಪ್ರದೇಶಗಳು ನೇರವಾಗಿ ಕೇಂದ್ರ ಸರ್ಕಾರದ 2 ಸದನಗಳಿಂದ ನಿರ್ವಹಣೆಯಾಗುತ್ತಿವೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಸತ್ತಿನ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಲೆಫ್ಟಿನೆಂಟ್ ಗವರ್ನರ್ ಅಥವಾ ಆಡಳಿತಗಾರರನ್ನು ನೇಮಕ ಮಾಡುತ್ತಾರೆ. ಕೇಂದ್ರಾಡಳಿತ ಪ್ರದೇಶಗಳ ಭಾರತ ಗಣರಾಜ್ಯ ಅವಿಭಾಜ್ಯ ಅಂಗವಾಗಿದೆ. 3 is the right answer. ಸರ್ಗಾಸೋ ಮಹಾಸಾಗರ ಎಲ್ಲಿದೆ? ಉತ್ತರ ಅಟ್ಲಾಂಟಿಕ್ ಮಹಾಸಾಗರ. ಉತ್ತರ ಅಟ್ಲಾಂಟಿಕ್ ಸಾಗರದ ಗಲ್ಫ್ ಸ್ಟ್ರೀಮ್ ಉಷ್ಣೋದಕ ಪ್ರವಾಹ ಮತ್ತು ಕೆನೇರಿ ಶೀತೋದಕ ಪ್ರವಾಹದ ಮಧ್ಯೆ ಇರುವ ಸಾಗರ ಭಾಗವನ್ನು ಸರ್ಗಾಸೋ ಸಾಗರ ಎನ್ನುವರು. ಇದು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡುಬರುವುದು. 1 is the right answer. ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಯಾರು ಘೋಷಿಸುತ್ತಾರೆ? ಭಾರತದ ರಾಷ್ಟ್ರಪತಿಗಳು. ಸಂವಿಧಾನದ 357ನೇ ವಿಧಿ ಅನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು, 356ನೇ ವಿಧಿ ಅನ್ವಯ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಮತ್ತು 360ನೇ ವಿಧಿ ಅನ್ವಯ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಘೋಷಿಸುತ್ತಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲು ಲೋಕಸಭೆ ಮತ್ತು ರಾಜ್ಯಸಭೆಯ 2 ಸದನಗಳ ಒಪ್ಪಿಗೆ ಅವಶ್ಯಕತೆ ಇರುತ್ತದೆ. ಆದರೆ ತುರ್ತು ಪರಿಸ್ಥಿತಿ ರದ್ದುಗೊಳಿಸಲು ಲೋಕಸಭೆ ತೀರ್ಮಾನವೇ ಅಂತಿಮವಾಗಿರುತ್ತದೆ. 1 is the right answer. ಯಾವ ಸಂಘಟನೆಯ ನಂತರ ನಿರ್ಭಯ ಕಾಯ್ದೆಯನ್ನು ಭಾರತದ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು? ದೆಹಲಿಯಲ್ಲಿನ ಮಹಿಳಾ ಫಿಸಿಯೋಥೆರಪಿಸ್ಟ್ ಮೇಲಿನ ಸಾಮೂಹಿಕ ಅತ್ಯಾಚಾರ ಘಟನೆ. ದೆಹಲಿಯಲ್ಲಿ 2012ರಂದು ನಡೆದ ಸಾಮೂಹಿಕ ಅತ್ಯಾಚಾರದ ಘಟನೆಯಿಂದಾಗಿ ಮುಂದಿನ ಇಂತಹ ಅನಾಹುತಗಳಿಂದ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ರಕ್ಷಣೆಯನ್ನು ಒದಗಿಸಲು ಕೇಂದ್ರ ಸರ್ಕಾರವು 2013ರಲ್ಲಿ ವರ್ಮಾ ಸಮಿತಿಯ ಶಿಫಾರಸಿನ ಮೇರೆಗೆ ನಿರ್ಭಯ ಕಾಯ್ದೆಯನ್ನು ಜಾರಿಗೊಳಿಸಿತು. ಮಹಿಳೆಯರ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರ 2013ರಿಂದ ನಿರ್ಭಯ ನಿಧಿಯನ್ನು ಸ್ಥಾಪಿಸಲಾಗಿದೆ. 4 is the right answer. ಅತಿದೊಡ್ಡ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಹೊಂದಿರುವ ರಾಜ್ಯ? ಮಧ್ಯಪ್ರದೇಶ. 2011ರ ಜನಗಣತಿಯಂತೆ ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಮಧ್ಯಪ್ರದೇಶ ರಾಜ್ಯವು ಅತಿ ಹೆಚ್ಚು ಪರಿಶಿಷ್ಟ ಪಂಗಡದವರನ್ನು, ಉತ್ತರ ಪ್ರದೇಶ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನಸಂಖ್ಯೆಯನ್ನು ಹೊಂದಿದೆ. 4 is the right answer. ಭಾರತದ ಅತಿದೊಡ್ಡ ಜಲಪಾತ ಜೋಗ್.
ಕೊಟ್ಟಿರುವ ಆಯ್ಕೆಗಳಲ್ಲಿ ಜೋಗ್ ಜಲಪಾತವು ಅತಿ ದೊಡ್ಡ ಜಲಪಾತವಾಗಿದೆ. ಭಾರತದ ಅತಿದೊಡ್ಡ ಜಲಪಾತವು ಶಿವಮೊಗ್ಗ ಜಿಲ್ಲೆಯಲ್ಲಿ ವರಾಹಿ ನದಿಯಿಂದ ನಿರ್ಮಾಣಗೊಳ್ಳುವ ಕುಂಚುಕಲ್ಲು ಜಲಪಾತವಾಗಿದೆ. ಜೋಗ್ ಜಲಪಾತವು 253 ಮೀಟರ್ ಎತ್ತರದಿಂದ ಧುಮುಕುತ್ತದೆ. 2 is the right answer. ಭಾರತದ ಹವಾಮಾನವು ಉಪ ಉಷ್ಣವಲಯದ ಮಾನ್ಸೂನ್ ಪ್ರಕಾರದ ಹವಾಮಾನ. ಭಾರತವು ಉತ್ತರ ಗೋಳದ ಉಷ್ಣವಲಯದ ಮತ್ತು ಸಮಶೀತೋಷ್ಣ ವಲಯದ ಎರಡರಲ್ಲಿಯೂ ಹಂಚಿಕೆಯಾಗಿದೆ. ಅಲ್ಲದೆ ನೈಋತ್ಯದಿಂದ ಬೀಸುವ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುತ್ತದೆ. ಹೀಗಾಗಿ ಭಾರತವು ಉಪ ಉಷ್ಣವಲಯದ ಅಥವಾ ಬೆಚ್ಚಗಿನ ಮಾನ್ಸೂನ್ ಪ್ರಕಾರದ ವಾಯುಗುಣ ಹೊಂದಿದೆ. 4 is the right answer. ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು ಭಾರತದ ಸಂವಿಧಾನದ 17ನೇ ಪರಿಚ್ಛೇದ. ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ. ಸಂವಿಧಾನದ 14ರಿಂದ 18ನೇ ವಿಧಿಗಳು ಸಮಾನತೆಯ ಹಕ್ಕಿನ ಬಗ್ಗೆ ವಿವರಿಸುತ್ತದೆ. ಇವುಗಳಲ್ಲಿ 17ನೇ ವಿಧಿಯು ಅಸ್ಪೃಶ್ಯತೆಯು ಶಿಕ್ಷಾರ್ಹ ಅಪರಾಧ, ಇದನ್ನು ಆಚರಿಸದಂತೆ ಸಮಾನತೆಯನ್ನು ಸಾರುತ್ತದೆ. 2 is the right answer. ಈ ಕೆಳಗಿನ ವಸ್ತುಗಳ ಗುಂಪುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೀಯವಲ್ಲದ ವಸ್ತುಗಳನ್ನು ಮಾತ್ರ ಒಳಗೊಂಡಿರುತ್ತದೆ? ಎ ಮರ, ಪೇಪರ್, ಲೆದರ್. ಬಿ ಪಾಲಿಥೀನ್, ಮಾರ್ಜಕ, ಪಿವಿಸಿ. ಸಿ ಪ್ಲಾಸ್ಟಿಕ್, ಮಾರ್ಜಕ, ಹುಲ್ಲು. ಡಿ ಪ್ಲಾಸ್ಟಿಕ್, ಬೇಕಲೈಟ್, ಡಿಡಿಟಿ. ಹಾಗಾದರೆ ಸರಿಯಾದ ಉತ್ತರ ಬಿ ಮತ್ತು ಡಿ. ಕಾರಣ ಪಾಲಿಥೀನ್, ಮಾರ್ಜಕ, ಪಿವಿಸಿ, ಪ್ಲಾಸ್ಟಿಕ್, ಬೇಕಲೈಟ್, ಡಿಡಿಟಿ ಇವು ಜೈವಿಕ ವಿಘಟನೆ ಆಗುವುದಿಲ್ಲ. ಅಂದರೆ ಸೂಕ್ಷ್ಮಾಣು ಜೀವಿಗಳಿಂದ ಕೊಳೆತು ಗೊಬ್ಬರ ಆಗದೇ ಇರುವಂತಹ ಪದಾರ್ಥಗಳನ್ನು ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯ ವಸ್ತುಗಳು ಅಂತೇಳಿ ಕರಿತೀವಿ. ಅದೇ ಸೂಕ್ಷ್ಮಾಣು ಜೀವಿಗಳಿಂದ ಕೊಳೆತು ಗೊಬ್ಬರವಾಗುವಂತಹ ವಸ್ತುಗಳನ್ನು ಜೈವಿಕ ವಿಘಟನೆಯಾಗುವ ವಸ್ತುಗಳು ಅಂತೇಳಿ ಕರಿತೀವಿ. 4 is the right answer. ಜೆಪಿಇಜಿ ವಿಸ್ತರಣೆಯು ಸಾಮಾನ್ಯವಾಗಿ ಯಾವ ರೀತಿಯ ಫೈಲ್ ಅನ್ನು ಸೂಚಿಸುತ್ತದೆ? ಇಮೇಜ್ ಫೈಲ್. ಜೆಪಿಇಜಿ ವಿಸ್ತರಣೆಯು ಸಾಮಾನ್ಯವಾಗಿ ಇಮೇಜ್ ಫೈಲ್ ಅನ್ನು ತಿಳಿಸುತ್ತದೆ. ಡಿಜಿಟಲ್ ಇಮೇಜ್ಗಳ ಗಾತ್ರವನ್ನು ಸಂಕುಚಿತಗೊಳಿಸುವ ವಿಧಾನವಾಗಿದೆ. ದತ್ತಾಂಶ ಗಾತ್ರ ಮತ್ತು ಇಮೇಜ್ ಗುಣಮಟ್ಟದ ಆಯ್ಕೆಗಳನ್ನು ಹೊಂದಾಣಿಕೆ ಮಾಡುತ್ತದೆ. ಜೆಪಿಇಜಿ ಇದರ ಫುಲ್ ಫಾರ್ಮ್ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್. 4 is the right answer. ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ? ಕ್ಲೋರೋಫ್ಲೋರೋಕಾರ್ಬನ್ಗಳ ಕಡಿತ. 1987ರ ಸೆಪ್ಟೆಂಬರ್ 16ರಂದು ಕೆನಡಾ ದೇಶದ ಮಾಂಟ್ರಿಯಲ್ ನಗರದಲ್ಲಿ ಓಜೋನ್ ಪದರದ ಸಂರಕ್ಷಣೆ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಡೆಸಲಾಯಿತು. ಇಲ್ಲಿ ಓಜೋನ್ ಸಂರಕ್ಷಣೆಗಾಗಿ ಸಿಎಫ್ಸಿಗಳು ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ಗಳ ಬಳಕೆಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ನಿರ್ಣಯ ಕೈಗೊಳ್ಳಲಾಯಿತು. ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 16ನ್ನು ಅಂತಾರಾಷ್ಟ್ರೀಯ ಓಜೋನ್ ದಿನವಾಗಿ ಆಚರಿಸಲಾಗುತ್ತಿದೆ. 2 is the right answer. ಈ ಕೆಳಗಿನವರಲ್ಲಿ ಯಾರು ಗಡಿನಾಡಿನ ಗಾಂಧಿ ಎಂದು ಪ್ರಸಿದ್ಧರಾಗಿದ್ದರು? ಖಾನ್ ಅಬ್ದುಲ್ ಗಫರ್ ಖಾನ್. ಖಾನ್ ಅಬ್ದುಲ್ ಗಫರ್ ಖಾನ್ ಪ್ರಸ್ತುತ ಪಾಕಿಸ್ತಾನ ಮೂಲದವರಾಗಿರುವ ಇವರು ಭಾರತದ ವಾಯುವ್ಯ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಗರಾಗಿದ್ದಾರೆ ಮತ್ತು ಕೆಂಪಂಗಿ ದಳದ ಸಂಸ್ಥಾಪಕರು. ಇವರನ್ನು ಗಡಿನಾಡ ಗಾಂಧಿ ಎಂದು ಕರೆಯುತ್ತಾರೆ. 3 is the right answer. ಗೋಲ್ಡನ್ ಫೈಬರ್ ಇದನ್ನು ಸೂಚಿಸುತ್ತದೆ. ಸೆಣಬು. ಸೆಣಬು ನಾರಿನ ಬೆಳೆಯಾಗಿದ್ದು ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಬೆಳೆಯಲಾಗುತ್ತದೆ. ಅಸ್ಸಾಂನ ಬರಾಕ ಕಣಿವೆಯು ಸೆಣಬು ಬೆಳೆಗೆ ಪ್ರಸಿದ್ಧಿಯಾಗಿದೆ. ಸೆಣಬನ್ನು ಗೋಲ್ಡನ್ ಫೈಬರ್ ಎಂತಲೂ, ಹತ್ತಿಯನ್ನು ಬಿಳಿ ಚಿನ್ನ, ಪೆಟ್ರೋಲನ್ನು ದ್ರವರೂಪದ ಚಿನ್ನ, ಕಲ್ಲಿದ್ದಲನ್ನು ಕಪ್ಪು ವಜ್ರ ಅಂತ ಕರೆಯುತ್ತಾರೆ. 4 is the right answer. ಹಳದಿ ಕ್ರಾಂತಿಯ ಪಿತಾಮಹ ಸ್ಯಾಮ್ ಪಿತ್ರೋಡಾ. ಹಳದಿ ಕ್ರಾಂತಿಯು ತೈಲ ಬೀಜಗಳ ಅಥವಾ ಖಾದ್ಯ ತೈಲಗಳ ಉತ್ಪಾದನೆಯ ಪ್ರಗತಿಯನ್ನು ತಿಳಿಸುತ್ತದೆ. ದೇಶದಲ್ಲಿ 1960ರ ದಶಕದಲ್ಲಿ ಆಹಾರ ಉತ್ಪಾದನೆಯಲ್ಲಿ ನಡೆದ ಹಸಿರು ಕ್ರಾಂತಿಯಂತೆ ತೈಲ ಬೀಜಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಹಳದಿ ಕ್ರಾಂತಿ ನಡೆಸಲಾಯಿತು. ಸ್ಯಾಮ್ ಪಿತ್ರೋಡಾ ಅವರನ್ನು ಹಳದಿ ಕ್ರಾಂತಿಯ ಪಿತಾಮಹ ಎನ್ನುವರು. 3 is the right answer. ಸತಿ ಸಹಗಮನ ನಿರ್ಮೂಲನಾ ಕಾನೂನು ಜಾರಿಗೆ ತಂದವರು? ಲಾರ್ಡ್ ವಿಲಿಯಂ ಬೆಂಟಿಂಗ್. 1829ರಲ್ಲಿ ರಾಜಾ ರಾಮ್ ಮೋಹನ್ ರಾಯ್ ಅವರ ಸಹಾಯದಿಂದ ಅಂದಿನ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಿದರು. ಡಾಲ್ ಹೌಸಿಯು ವಿಧವಾ ವಿವಾಹವನ್ನು ಜಾರಿಗೊಳಿಸಿದರು. ಲಾರ್ಡ್ ರಿಪ್ಪನ್ ಅನ್ನು ಭಾರತದ ಸ್ನೇಹಿತ ಮತ್ತು ಸ್ಥಳೀಯ ಸರ್ಕಾರಗಳ ಪಿತಾಮಹ ಎನ್ನುವರು.
2 is the right answer. ಕೇಂದ್ರ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಯಾವ ವರ್ಷದಲ್ಲಿ ನೀಡಿತು? 2008. ಭಾರತದಲ್ಲಿ 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ. ಅವುಗಳೆಂದರೆ ತಮಿಳು 2004, ತೆಲುಗು 2008, ಮಲಯಾಳಂ 2013, ಸಂಸ್ಕೃತ 2005, ಕನ್ನಡ 2008 ಹಾಗೂ ಒಡಿಯಾ 2014. 2 is the right answer. ಮಾಳವಿಕಾಗ್ನಿಮಿತ್ರಂ ಬರೆದವರು ಕಾಳಿದಾಸ. ಗುಪ್ತರ ನವರತ್ನಗಳಲ್ಲಿ ಒಬ್ಬರಾದ ಕಾಳಿದಾಸನು ಅಭಿನವ ಶಾಕುಂತಲ, ಮಾಳವಿಕಾಗ್ನಿಮಿತ್ರ ಮತ್ತು ಕುಮಾರ ಸಂಭವ ಎಂಬ ನಾಟಕಗಳನ್ನು ಮತ್ತು ರಘುವಂಶ, ಮೇಘದೂತ ಮತ್ತು ಋತುಸಂಹಾರ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ಕೌಟಿಲ್ಯನು ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು, ಬಾಣಭಟ್ಟನು ಹರ್ಷಚರಿತೆ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. 1 is the right answer. ನಾಟ್ಯಶಾಸ್ತ್ರ ಭಾರತೀಯ ಸಂಗೀತದ ಮೂಲವನ್ನು ಬರೆದವರು ಭರತಮುನಿ. ಭರತಮುನಿ ಭಾರತದ ಖ್ಯಾತ ನಾಟ್ಯಶಾಸ್ತ್ರಜ್ಞ ಮತ್ತು ಭಾರತದ ರಂಗಭೂಮಿಯ ಪಿತಾಮಹರಾಗಿದ್ದಾರೆ. ಇವರು ನಾಟ್ಯಶಾಸ್ತ್ರ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಇವರನ್ನು ಭಾರತೀಯ ನಾಟ್ಯ ಕಲೆಗಳ ಪಿತಾಮಹ ಎಂದಲೂ ಕರೆಯುತ್ತಾರೆ. 1 is the right answer. ಕೆಳಗಿನ ಯಾವ 3 ಸುತ್ತಿನ ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧಿಯವರು ಭಾಗವಹಿಸಿದ್ದರು? 2ನೇ ಸುತ್ತಿನ ಮೇಜಿನ ಸಮ್ಮೇಳನ. 1ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಯಾರೂ ಭಾಗವಹಿಸಿರಲಿಲ್ಲ. ಹೀಗಾಗಿ 1931 ಮಾರ್ಚ್ 5ರಲ್ಲಿ ನಡೆದ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಅನುಗುಣವಾಗಿ ಗಾಂಧೀಜಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು. ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರ ಅಧ್ಯಕ್ಷತೆಯಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ಇಂಗ್ಲೆಂಡಿನ ಜೇಮ್ಸ್ ಅರಮನೆಯಲ್ಲಿ ನಡೆದವು. 2 is the right answer. ಮಾನವೀಯ ಪರಿಹಾರ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮುಂದುವರಿಸಲು 1896ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಯಾರು ಸ್ಥಾಪಿಸಿದರು? ಸ್ವಾಮಿ ವಿವೇಕಾನಂದ. ಪಶ್ಚಿಮ ಬಂಗಾಳದ ಬೇಲೂರಿನಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸ ಅವರ ಹೆಸರಿನಲ್ಲಿ ರಾಮಕೃಷ್ಣ ಮಿಷನ್ ಅನ್ನು 1896ರಲ್ಲಿ ಸ್ಥಾಪಿಸಿದರು. 2ನೇ ರಾಮಕೃಷ್ಣ ಮಿಷನ್ ಉತ್ತರಾಖಂಡದಲ್ಲಿ ಆರಂಭವಾಯಿತು. 3 is the right answer. ಈ ಕೆಳಗಿನ ಯಾವ ಯುದ್ಧದ ಕೊನೆಯಲ್ಲಿ ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಮೊದಲನೇ ಮಹಾಯುದ್ಧ. 1914ರಿಂದ 1918ರವರೆಗೆ ನಡೆದ 1ನೇ ಜಾಗತಿಕ ಯುದ್ಧದ ಕೊನೆಯಲ್ಲಿ ಜರ್ಮನಿಯೊಂದಿಗೆ ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದದಿಂದ ಮಿತ್ರಕೂಟ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳನ್ನು ನಷ್ಟಕ್ಕೆ ದೂಕಿದವು. ನಂತರದಲ್ಲಿ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳನ್ನು ತಡೆಯಲು ರಾಷ್ಟ್ರ ಸಂಘವನ್ನು 1920 ಜನವರಿ 10ರಂದು ಸ್ಥಾಪಿಸಲಾಯಿತು. 2 is the right answer. ಕರ್ನಾಟಕದಲ್ಲಿನ ಒಟ್ಟು ಪೊಲೀಸ್ ಜಿಲ್ಲೆಗಳ ಸಂಖ್ಯೆ 31. ಕರ್ನಾಟಕದಲ್ಲಿನ ಒಟ್ಟು ಪೊಲೀಸ್ ಜಿಲ್ಲೆಗಳ ಸಂಖ್ಯೆ 31 ಆಗಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ಅನ್ನು ಕೇಂದ್ರ ವಲಯಕ್ಕೆ ಸೇರಿಸಿದ್ದು ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿದೆ. 3 is the right answer. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಬಹುದು? ಸರ್ವೋಚ್ಚ ನ್ಯಾಯಾಲಯದ ಯಾವುದೇ ನಿವೃತ್ತ ಮುಖ್ಯ ನ್ಯಾಯಾಧೀಶರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಸಂವಿಧಾನೇತರ ಸಂಸ್ಥೆಯಾಗಿದೆ. ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ ಅಥವಾ 70 ವರ್ಷ ಆಗಿರುತ್ತದೆ. 2 is the right answer. ಬಿಸಾಡಬಹುದಾದ ಪ್ಲಾಸ್ಟಿಕ್ ಫಲಕಗಳನ್ನು ಬಳಸಬಾರದು, ಏಕೆಂದರೆ ಅವು ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಬಿಸಾಡಬಹುದಾದ ಪ್ಲಾಸ್ಟಿಕ್ ಫಲಕಗಳನ್ನು ಬಳಸಬಾರದು. ಕಾರಣವೆಂದರೆ ಪ್ಲಾಸ್ಟಿಕ್ ಫಲಕಗಳು ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತವೆ. 40 ಮೈಕ್ರಾನ್ಗಿಂತ ಕಡಿಮೆ ಇರುವ ಪ್ಲಾಸ್ಟಿಕ್ ಬಳಕೆಯನ್ನು ನಿರ್ಬಂಧಿಸಲಾಗಿದೆ. 4 is the right answer. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಲೋಕಸಭೆ, ಸಿಎಜಿ ಮತ್ತು ಚುನಾವಣಾ ಆಯೋಗವು ಸಾಂವಿಧಾನಿಕ ಸಂಸ್ಥೆಗಳಾಗಿವೆ. ಆದರೆ ಮಾನವ ಹಕ್ಕುಗಳ ಆಯೋಗವು ಸಾಂವಿಧಾನಿಕವಲ್ಲದ ಸಂಸ್ಥೆ. ಕಾರಣ 1993ರಲ್ಲಿ ಭಾರತ ಸಂಸತ್ತಿನಲ್ಲಿ ಕಾಯ್ದೆ ಮಾಡುವ ಮೂಲಕ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪಿಸಲಾಯಿತು. 4 is the right answer. ಯುವಿ ಕಿರಣಗಳಿಗೆ ಮನುಷ್ಯರು ಅತಿಯಾಗಿ ಒಡ್ಡಿಕೊಳ್ಳುವುದರ ಪರಿಣಾಮ: ಎ. ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿಯಾಗುತ್ತದೆ. ಬಿ. ಶ್ವಾಸಕೋಶಕ್ಕೆ ಹಾನಿಯಾಗುತ್ತದೆ.
ಸಿ ಚರ್ಮದ ಕ್ಯಾನ್ಸರ್ ಬರುತ್ತದೆ, ಡಿ ಜಠರದಲ್ಲಿ ಹುಣ್ಣುಗಳಾಗುತ್ತವೆ. ಎ ಮತ್ತು ಸಿ ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿಯಾಗುತ್ತದೆ, ಚರ್ಮದ ಕ್ಯಾನ್ಸರ್ ಬರುತ್ತದೆ. ಯುವಿ ಕಿರಣಗಳಿಗೆ ಮನುಷ್ಯರು ಅತಿಯಾಗಿ ಒಡ್ಡಿಕೊಳ್ಳುವ ಪರಿಣಾಮ ಚರ್ಮದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಹಾಗೂ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುವುದು. 3 is the right answer. ಆಮದುಗಳ ಮೇಲಿನ ತೆರಿಗೆಯು ಯಾವುದಕ್ಕೆ ಉದಾಹರಣೆಯಾಗಿದೆ? ವ್ಯಾಪಾರದ ತಡೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆಮದು ಮತ್ತು ರಫ್ತು ತೆರಿಗೆ, ಕಸ್ಟಮ್ ತೆರಿಗೆ, ಸೀಮಾ ಸುಂಕ ಇದು ದೇಶದ ವಿದೇಶಿ ವ್ಯಾಪಾರವನ್ನು ನಿಯಂತ್ರಿಸುತ್ತದೆ. ಆಮದು ತೆರಿಗೆ ಹೆಚ್ಚಾದರೆ ದೇಶಕ್ಕೆ ಬರುವ ವಸ್ತುಗಳ ಬೆಲೆಯು ಹೆಚ್ಚಾಗುವುದರಿಂದ ಆ ವಸ್ತುಗಳ ಮೇಲಿನ ಬೇಡಿಕೆ ಕಡಿಮೆಯಾಗಿ ವ್ಯಾಪಾರ ನಿಯಂತ್ರಣವಾಗುತ್ತದೆ. ಸರ್ಕಾರವು ಆಮದು ಪ್ರಮಾಣವನ್ನು ನಿಯಂತ್ರಿಸಲು ಮತ್ತು ದೇಶೀಯ ಕೈಗಾರಿಕೆಗಳ ಬೆಳವಣಿಗೆಗೆ ಉತ್ತೇಜನ ನೀಡಲು ಈ ತೆರಿಗೆಯನ್ನು ಹೆಚ್ಚಿಸುತ್ತದೆ. ಕಸ್ಟಮ್ ತೆರಿಗೆ ಎಂಬುದು ಕೇಂದ್ರ ಸರ್ಕಾರ ವಿಧಿಸುವ ಪರೋಕ್ಷ ತೆರಿಗೆಯ ಒಂದು ಪ್ರಕಾರ. 2 is the right answer. SEZS ಅಂದರೆ SEZ ಸ್ಪೆಷಲ್ ಎಕನಾಮಿಕ್ ಝೋನ್. ಒಂದು ನಿರ್ದಿಷ್ಟ ಪ್ರದೇಶವು ಆರ್ಥಿಕ ಅಭಿವೃದ್ಧಿಯಿಂದ ಹಿಂದುಳಿದಿದ್ದು ಅದನ್ನು ಕೆಲವು ಸೌಕರ್ಯಗಳನ್ನು ಒದಗಿಸುವ ಮೂಲಕ ರಫ್ತು ಕೇಂದ್ರಿತ ಅಭಿವೃದ್ಧಿ ಪಥದತ್ತ ತರಲು ಸರ್ಕಾರ ನಿಗದಿಪಡಿಸಿರುವ ವಲಯಗಳಾಗಿವೆ. ಇಂತಹ ಸ್ಥಳಗಳಲ್ಲಿ ಕಡಿಮೆ ಪ್ರಮಾಣದ ತೆರಿಗೆ, ತೆರಿಗೆ ರಜೆ, ಸಾರಿಗೆ ಸೌಲಭ್ಯ, ಮಾರುಕಟ್ಟೆ ಸೌಕರ್ಯ, ಇತರ ಮೂಲ ಸೌಕರ್ಯಗಳನ್ನು ಒದಗಿಸಿ ಉದಾರೀಕರಣದ ನೀತಿ ಅನುಸರಿಸುವ ಮೂಲಕ ಆ ಪ್ರದೇಶವನ್ನು ಅಭಿವೃದ್ಧಿಯತ್ತ ತರಲಾಗುತ್ತದೆ. 1965ರಲ್ಲಿ ಗುಜರಾತ್ನ ಕಾಂಡ್ಲಾದಲ್ಲಿ ಮೊದಲ SEZ ಆರಂಭಗೊಂಡಿತು. 3 is the right answer. ಆಯ್ಕೆ ಮಾಡುವ ಹಕ್ಕು, ಪರಿಹಾರವನ್ನು ಪಡೆಯುವ ಹಕ್ಕು, ಪ್ರತಿನಿಧಿಸುವ ಹಕ್ಕು ಮತ್ತು ಕೇಳಿಸುವ ಹಕ್ಕುಗಳು ಗ್ರಾಹಕರ ಹಕ್ಕುಗಳು. ಗ್ರಾಹಕರ ಹಕ್ಕುಗಳು ಎಂದರೆ ಗ್ರಾಹಕ ಅಥವಾ ಅನುಭೋಗಿಗೆ ಸಂಬಂಧಿಸಿರುವ ವಿವಿಧ ಹಕ್ಕು ಸೌಲಭ್ಯಗಳು. ಆಯ್ಕೆ ಮಾಡುವ ಹಕ್ಕು, ಪರಿಹಾರ ಪಡೆಯುವ ಹಕ್ಕು, ಪ್ರತಿನಿಧಿಸುವ ಹಕ್ಕು ಮತ್ತು ಕೇಳಿಸುವ ಹಕ್ಕು. 1986 ಡಿಸೆಂಬರ್ 24ರಂದು ಭಾರತದಲ್ಲಿ ಗ್ರಾಹಕ ರಕ್ಷಣಾ ಕಾನೂನನ್ನು ಜಾರಿಗೆ ತಂದಿದ್ದು ಇದು 6 ಗ್ರಾಹಕರ ಹಕ್ಕುಗಳನ್ನು ಪರಿಚಯಿಸಿದೆ. 1 is the right answer. ಇವುಗಳಲ್ಲಿ ಯಾವುದು ಕೃತಕ ಪರಿಹಾರ ವ್ಯವಸ್ಥೆ? ಬೆಳೆ ಕ್ಷೇತ್ರ. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಬೆಳೆ ಕ್ಷೇತ್ರ ಹೊರತುಪಡಿಸಿ ಉಳಿದ ಅಂಶಗಳು ಕೃತಕ ಪರಿಹಾರ ವ್ಯವಸ್ಥೆಗಳಲ್ಲ. ಸರೋವರಗಳು, ಕೊಳ, ಅರಣ್ಯಗಳು ಸ್ವಾಭಾವಿಕವಾಗಿ ನೀರು ಸಂಗ್ರಹಣೆ ಅಥವಾ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದರೊಂದಿಗೆ ಕೃತಕವಾಗಿ ಮಳೆ ನೀರಿನ ಕೊಯ್ಲು, ಅರಣ್ಯೀಕರಣಗಳ ಮೂಲಕ ಅಂತರ್ಜಲವನ್ನು ಹೆಚ್ಚಿಸಬಹುದು. 2 is the right answer. ಸರ್ಕಾರವು ನಿಗದಿಪಡಿಸಿದ ಅಡೆತಡೆಗಳು ಅಥವಾ ನಿರ್ಬಂಧಗಳನ್ನು ತೆಗೆದುಹಾಕುವುದು ಉದಾರೀಕರಣ. PV ನರಸಿಂಹರಾವ್ ಅವರ ಅವಧಿಯಲ್ಲಿ ದೇಶದ ಆರ್ಥಿಕ ಸಮಸ್ಯೆ ನಿವಾರಣೆಗಾಗಿ ಅಂದಿನ ಹಣಕಾಸು ಸಚಿವರಾದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನೂತನ ಆರ್ಥಿಕ ನೀತಿಯೊಂದಿಗೆ LPG ಅಂದರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ನೀತಿಗಳನ್ನು ಜಾರಿಗೊಳಿಸಿದರು. ಆರ್ಥಿಕತೆಯ ಮೇಲಿನ ನೀತಿ ನಿರ್ಬಂಧಗಳ ಸಡಿಲಿಕೆಯನ್ನು ಉದಾರೀಕರಣ, ಮಾಲೀಕತ್ವದ ಹಕ್ಕನ್ನು ಸರ್ಕಾರದಿಂದ ಖಾಸಗಿ ವಲಯಕ್ಕೆ ವರ್ಗಾಯಿಸುವುದು ಖಾಸಗೀಕರಣ ಹಾಗೂ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ವದ ಅರ್ಥವ್ಯವಸ್ಥೆಯೊಂದಿಗೆ ಸಂಪರ್ಕ ಕಲ್ಪಿಸುವುದು ಜಾಗತೀಕರಣ. ಸೊ 1 is the right answer. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.